ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕ್ವಾರ್ಟರ್ಸ್ನಲ್ಲಿ ಈ ಬಾರಿ ಗಣೇಶ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಹಬ್ಬ ಬುಧವಾರ ಇದ್ದು ಎಲ್ರಿಗೂ ಅನುಕೂಲವಾಗಲೆಂದು ಭಾನುವಾರ ಗಣಪತಿನ ಕೂರಿಸಿದ್ರು. ಅದರ ಪ್ರಯುಕ್ತ ಮಕ್ಕಳಿಗಾಗಿ ಹಲವಾರು ಮನೋರಂಜನೆಯ ಆಟಗಳನ್ನು ಕೂಡ ಆಯೋಜಿಸಲಾಗಿತ್ತು. ರನ್ನಿಂಗ್ ರೇಸ್, ಮ್ಯೂಸಿಕಲ್ ಚೇರ್ ಮತ್ತು ಲೆಮನ್ ಅಂಡ್ ಸ್ಪೂನ್, ಹಾಗೆ ಸ್ಲೋ ಸೈಕಲ್ ರೇಸ್ ಕೂಡ ಇಟ್ಟಿದ್ರು. ಸೊ ನನ್ನ ಇಬ್ಬರು ಮಕ್ಕಳು ಕೂಡ ಈ ಗೇಮ್ಸ್ಗಳಲ್ಲಿ ಪಾಲ್ಗೊಂಡಿದ್ರು. ಅದನ್ನು ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ನನ್ನ ಚಿಕ್ಕ ಮಗ ಬೆಳಿಗ್ಗೆ ಎದ್ದಾಗಿಂದಲೂ ಬಾ ಹೋಗೋಣ ಗಣೇಶ ಮಾಮಿ ನೋಡಬೇಕು, ಬಾ ಹೋಗೋಣ ಅಂತ ಹಿಂಸೆ ಇಡ್ತಾ ಇದ್ದ. ಇನ್ನೂ ಅವ್ನಿಗೆ ಸ್ನಾನ ಕೂಡ ಮಾಡಿಸಿರಲಿಲ್ಲ, ತುಂಬಾ ಹಿಂಸೆ ಮಾಡ್ತಾಯಿದ್ದ. ಸೊ ಅದಕ್ಕೆ ಬೇಗ ಸ್ನಾನ ಮಾಡಿಸಿ ಅವ್ರ ಅಪ್ಪನ ಜೊತೆ ಅವನ್ನ ಕಳಿಸ್ಕೊಟ್ಟೆ. ನಾನು ನಂತರ ಬರ್ತೀನಿ. ಎಡಿಟ್ ಮಾಡಕ್ಕೆ ಬರುತ್ತೆ. ಏಯ್ ಗಣೇಶನ್ ನೋಡ್ತೀಯ, ಪೂಜಾರಿ ನೋಡ್ತೀಯ ನೀನು? ಆಯ್ತು, ನೆಕ್ಸ್ಟ್ ಹೇಳು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗಣಪತಿ ಬಪ್ಪ ಮೋರ್ಯ. ಅವನ್ ಸ್ಮೈಲ್. ಮಕ್ಕಳಿಗೆ ಗೇಮ್ಸ್ ಆಡಿಸ್ಬೇಕಾದ್ರೆ ಬ್ಯಾಚ್ ವೈಸ್, ಅಂದರೆ ಚಿಕ್ಕ ಮಕ್ಕಳನ್ನ ಒಂದ್ಸಲ ಬಿಡ್ತಾರೆ, ಮತ್ತು ಸ್ವಲ್ಪ ದೊಡ್ಡವ್ರನ್ನ ಒಂದ್ಸಲ ಬಿಡ್ತಾರೆ. ಈ ರೀತಿ ಕ್ಲಾಸ್ ವೈಸು ಬೇಬಿ ಸಿಟ್ಟಿಂಗ್ ಮಕ್ಕಳನ್ನ ಒಂದ್ಸಲ, LKG UKG ಈ ಥರ ಮಕ್ಕಳನ್ನ ಒಂದ್ಸಲ, 1 2 3 ಈ ಥರ ಮಕ್ಕಳುಗಳನ್ನ ಬ್ಯಾಚ್ ಮಾಡಿ ಬಿಡ್ತಾರೆ. ಸೊ ನನ್ನ ಮಗನ ಇನ್ನೂ ಬೇಬಿ ಸಿಟ್ಟಿಂಗ್ ಎಲ್ಲ ಹೋಗಲ್ಲ. ನನ್ನ ಚಿಕ್ಕ ಮಗ, ಅವನಿಗಿನ್ನೂ 2.5 ವರ್ಷ. ನಾನು ಯಾವುದೇ ಬೇಬಿ ಸಿಟ್ಟಿಂಗ್ ಹಾಕಿಲ್ಲ. ಅವನನ್ನು ಕೂಡ ಸುಮ್ಮನೆ ಇದರಲ್ಲಿ ಅವ್ನಿಗೆ ಗೊತ್ತಾಗಲಿ, ಅವ್ನಿಗೆ ಇದೆಲ್ಲ ಅಭ್ಯಾಸ ಆಗಲಿ ಅಂತ ಹೇಳಿ ನನ್ನ ಹಸ್ಬೆಂಡು ಬೇಬಿ ಸಿಟ್ಟಿಂಗ್ ಮಕ್ಕಳ ಜೊತೆ ಕಳಿಸಿದ್ದಾರೆ. ಸೊ ಈ ಒಂದು ಗೇಮ್ಸಲ್ಲಿ ಆಡಿಸ್ಬೇಕಾದ್ರೆ ನಾನು ಮನೆಯಲ್ಲಿದ್ದೆ, ಇನ್ನೂ ಬಂದಿರಲಿಲ್ಲ ಇಲ್ಲಿಗೆ. ಸೊ ನಾನು ಇರಬೇಕಾಗಿತ್ತು, ಯಾಕಂದರೆ ನನ್ನ ಚಿಕ್ಕ ಮಗ ಓಡಿ ಬರೋದನ್ನ ನಾನು ಲೈವಾಗಿ ನೋಡಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಯಾಕಂದರೆ ಅವನು ತುಂಬ ಕ್ಯೂಟಾಗಿ ಓಡಿ ಬರ್ತಾನೆ. ಎಲ್ಲ ಓಡಿ ಬಂದಮೇಲೆ ಬರ್ತಾಯಿದ್ದಾನೆ ಅವನು. ಯಾಕಂದರೆ ಅವನಿಗೆ ಗೊತ್ತಿಲ್ಲ ಪಾಪ. ರೆಡಿ 1 2 3 ಸ್ಟಾರ್ಟ್ ಹೇಳಾದ್ಮೇಲೆ ಅವನು ಎಲ್ಲ ಓಡಿ ಬಂದರು. ಬಟ್ ಇವ್ನಿಗೆ ಏನು ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ. ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದ. ಆಮೇಲೆ ಅಲ್ಲಿ ಹೇಳಿ ಕಳಿಸಿದ್ರು, ಆಮೇಲೆ ಓಡಿ ಬಂದ ಅವನು. ಬಟ್ ಒಂಥರ ಕ್ಯೂಟಾಗಿ ತುಂಬ ಚೆನ್ನಾಗಿ ಓಡಿ ಬಂದ ಅವನು. ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು ಈ ಒಂದು ಕ್ಷಣ. One, 2, 3 ಗೋ ಅನ್ಬೋದು. ಓಕೆ, ಗೋ. ಇನ್ನು ಏನು ಸಿಗಲ್ಲ. 1 2 3 ಏನಿಲ್ಲ. ಮಾಡಲ್ಲ ಇಂಡಿಯನ್ ಕಲ್ಕೊಟ್ಟು ಅಂತ. ರೈಟ್ ಓಕೆ, ರೆಡಿನಾ? ಇದರಲ್ಲಿ ಯಾರು ಫಸ್ಟ್ ಪ್ರೈಸ್ ತೆಗಿತಾರೋ ಅವ್ರಿಗೆ 5,001 ರೂಪಾಯಿ. ಓಕೆ, ರೆಡಿ ಅಪ್ಪ, ಗೋ ಅನ್ನಲ್ಲ. 1 2 3 ರನ್. ಈ ಪಾಪು ಹೆಸರು ತ್ರಿಷಿಕಾ ಅಂತ. ನನ್ನ ಮಗನಿಗೂ ಅವಳಿಗೂ 15 ದಿನ ಹೆಚ್ಚು ಕಮ್ಮಿ. ನನ್ನ ಮಗನೇ 15 ದಿನ ದೊಡ್ಡವನು. ಇಬ್ಬರಿಗೂ ಒಂದು ಫೋಟೋ ತೆಗಿಯೋಣ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಏನೋ ಮಾಡೋದಂತೆ, ಸ್ವಲ್ಪ ಹೋಗಿ ಚೆನ್ನಾಗಿ ಹತ್ರದಿಂದೆಲ್ಲ ನೋಡೋದಂತೆ. ಮತ್ತೆ ಮಾಡು ಅಂದರೆ ಮಾಡ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಹಾಗೆ ಹೇಳ್ತಾ ಇದ್ದಾರೆ. ಒಂದೇ ಸಲ 3 ಜನ ಪ್ರೈಸ್ ತಗೊಳ್ಳಿ. ಓಕೆ,
ಇಲ್ಲ ನಾನು ನೋಡ್ತೀನಿ. ಅವ್ನು ಎಲ್ಲಿದ್ದೀರಾ? ಎಲ್ಲಿ ಸ್ಟ್ರೈಟ್ ಆಗಿದ್ದೀರಾ? ಅಟೆನ್ಷನ್, ಸ್ಟ್ರೈಟ್ ಆಗಿ ಎಲ್ಲಿದ್ದೀರಾ? ಸ್ಟ್ಯಾಂಡರ್ಡ್ ಟೆಸ್ಟ್. ರಾಮಣ್ಣ ಅವ್ರ ಕಡೆ ಅವ್ರು ಇಲ್ಲೇ ಇದ್ದಾರೆ ಅಂತೇಳಿ. ಸ್ಟ್ಯಾಂಡರ್ಡ್ ಟೆಸ್ಟ್. ನಾನು ಇವಾಗ ಬಂದೆ. ನೋಡ್ಬೇಕು ಸೋನು ಮೋನು ವಿಜೇತಾ ಆಮೇಲೆ ಸರ್ ಬೇಗ ಬೇಗ ಸರ್, ಬೇಗ ಬೇಗ ಸರ್, ಮಳೆ ಬರ್ತಾ ಇದೆ ಸರ್, ಮಳೆ ಬರ್ತಾ ಇದೆ ಸರ್, ಬೇಗ ಬೇಗ ಸರ್, ಬೇಗ ಬೇಗ ಸರ್. ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಇವತ್ತು ಬೇಗ ಬೇಗ ಅಂತೀಯಲ್ಲ ಪಾಪ ನೀನು. ನನ್ನ ಇಷ್ಟ, ನನ್ನ ರೂಲ್ಸು, ನಾನು ಹೇಳ್ತಾ ಇರೋದು ಬೇಗ ಬೇಗ, ಇಲ್ಲ ನಾನು ಲೇಟ್ ಮಾಡ್ತೀನಿ. ಓಕೆ ರೆಡಿ, 1 2 3. ಸಂಜು ಅವರು ದಯವಿಟ್ಟು ನಮ್ಮಲ್ಲಿ ಸಹಕರಿಸಬೇಕು. ಈ ರಂಜು ಇಲ್ಲ ಸಂಜು ಇಲ್ಲಿ ಬಾ 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 ಬಾ. ಓಕೆ ಓಕೆ ಏನ್ ಹೇಳ್ತಾರೆ ಅದೇ. ಓಕೆ ಡಿಸ್ಟರ್ಬ್ ಮಾಡಬೇಡಿ ಯಾರಿಗೂ. Sir, music, sir. Right now. Sir, ಓಡಕ್ಕೆ ಪ್ರಸಾದ ವಿತರಣೆ ಇರುತ್ತೆ, ಪ್ರಸಾದ ಸೇವಿಸಬೇಕು. ಅಯ್ಯೋ ನನಗೆ ಅಲ್ಲೂ ಇನ್ನೊಂದು ದವಡೆ ಬರುತ್ತಲ್ಲ, ಅಲ್ಲಿ ಬರ್ತಾ ಇದೆಯಾ ಪೇನು ಏನು? ಅವ್ರ ಮಕ್ಕಳೇ, ಅವ್ರ ಮಕ್ಕಳು. ಈಗ ಲೇಡೀಸ್ಗೂ ಕೂಡ ಗೇಮ್ಸ್ ಇಟ್ಟಿದ್ದಾರೆ. 4 hours ಮತ್ತು ಥ್ರೋಬಾಲ್ ಗೇಮ್ಸ್ನ ಇಟ್ಟಿದ್ದಾರೆ. ಸೊ ಎಲ್ಲರೂ ತುಂಬ ಖುಷಿಯಾಗಿ ಗೇಮ್ಸ್ನ ಆಡಿದ್ರು. ಸದ್ಯಕ್ಕೆ ಗೇಮ್ಸ್ ಎಲ್ಲ ಆದಮೇಲೆ ಮಳೆ ಬಂತು. ಎಲ್ಲ ಅಂದಿದ್ರೆ ಪಾಪ ಎಲ್ಲ ಬೇಜಾರಾಗ್ಬಿಡ್ತಾಯಿದ್ರು. ನೋಡಿ ಗ್ರೌಂಡ್ ಎಲ್ಲ ಹೇಗಾಗಿದೆ ಮಳೆ ಬಂದು. ಇವಾಗ ರಾತ್ರಿ ಆಗಿದೆ, ಗಣೇಶನ ವಿಸರ್ಜನೆ ಮಾಡೋ ಸಮಯ. ಸೊ ಮುಂಚೆ ಅನ್ನದಾನ ಏರ್ಪಡಿಸಿದ್ರು. ಸೊ ಈಗ ನಾವು ಕೂಡ ಬಂದು
ಅಲ್ಲಿ ಕೂರ್ತಾರ ಹೋಗಿ ಹಂಗೆ ಕೂರ್ಬಾರ್ದು. ತೇವಾಗಿದೆ ನೋಡು ಫಸ್ಟು. ಬೇಡ. ಇವಾಗ ಗಣೇಶನ ವಿಸರ್ಜನೆ ಮಾಡೋಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ, ಮತ್ತು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನು ನೋಡೋಕ್ಕೆ ನಾವು ಬಂದ್ವಿ. ನನ್ನ ದೊಡ್ಡ ಮಗ ಇಲ್ಲ, ನಾನು ಮನೆ ಹತ್ರ ಬಂದಾಗ ನೋಡ್ತೀನಿ ಅಂತ ಹೇಳಿ ಅವನು ಬರಲಿಲ್ಲ. ಯಾಕಂದರೆ ಮಳೆ ಬಂದಿದೆ ಅಂದರೆ ತುಂಬ ಚಳಿ ಇತ್ತು. ಅದಕ್ಕೆ ಬೆಳಗ್ಗೆ ಬೇರೆ ಅವನು ಸ್ಕೂಲ್ಗೆ ಹೋಗ್ಬೇಕಲ್ವ, ಅದಕ್ಕೆ ಸೊ ಬೇಡ ಅಂತ ನಾವು ಹೇಳಿ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ. ಇದು ಬಂದು ನಮ್ಮ ಮನೆಯಿಂದ ಎದುರು ಕಡೆ ಲೈನಲ್ಲಿ ಗ್ರೌಂಡ್ ಇದೆ, ಅಲ್ಲಿ ಕೂರಿಸಿರೋದು. ಸೊ ಇವಾಗ ಗಣೇಶನ ವಿಸರ್ಜನೆ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಸಮಯ ಅಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಆ ಟಮಟೆ ಉಟ್ಕೊಂಡು ಆ ಒಂದು ಸೌಂಡಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ, ಅದನ್ನು ಕೇಳ್ಕೊಂಡು ತುಂಬಾ ಖುಷಿಯಾಗುತ್ತೆ. ನೋಡೋದಕ್ಕಾಗಲಿ ಆಡಲಿ ಡ್ಯಾನ್ಸ್ ಮಾಡೋದಕ್ಕಾಗಲಿ ತುಂಬಾ ಖುಷಿ ಪಡ್ತೀರಾ ನೀವು ಕೂಡ ಅಲ್ವಾ. ನನಗೂ ತುಂಬ ಇಷ್ಟ. ಇದನ್ನು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಎಲ್ಲರೂ ಮನಸ್ಫೂರ್ತಿಯಾಗಿ ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ, ಚೆನ್ನಾಗಿರುತ್ತೆ. ಬೆಳಗ್ಗೆ ಬರ್ತಾ ಇಲ್ಲ, ಕತ್ತಲೆ. ಬೆಳಗ್ಗೆ ಹಿಂಗೆ ಆಪೋಸಿಟ್ ಇದೆ, ಅಲ್ಲೋದ್ರೆ ಬರುತ್ತೆ.
ರಾತ್ರಿ 11 ಗಂಟೆ ಆಗಿದೆ. ನಮ್ಮ ಲೈನಿಗೆ ಬಂದಿದ್ದಾರೆ ಇವಾಗ. ಸೊ ಈಗ ನಮ್ಮ ಲೈನಲ್ಲೂ ಕೂಡ ಮೆರವಣಿಗೆ ಮಾಡಿಕೊಂಡು ಮೇಲೆ ಹೋಗ್ತಾರೆ ಗಣೇಶನ ವಿಸರ್ಜನೆ ಮಾಡೋದಕ್ಕೆ. ಸೊ ನನ್ನ ಇಬ್ಬರು ಮಕ್ಕಳು ಮಲ್ಕೊಂಡ್ಬಿಟ್ಟಿದ್ರು. ನನ್ನ ದೊಡ್ಡ ಮಗ ಮನೆ ಹತ್ರ ಬಂದಾಗ ಎಬ್ಬರಿಸು ಮಮ್ಮಿ ಅಂತ ಹೇಳ್ದ. ಅವನ್ನ ಎಬ್ಬರಿಸ್ದೆ, ಆದರೆ ಅವನು ಎದ್ದೇಳಲಿಲ್ಲ. ಸರಿ, ನನ್ನ ಚಿಕ್ಕ ಮಗನ ಎಬ್ಬರಿಸಿದ ತಕ್ಷಣ ಎದ್ಬಿಟ್ಟ. ಸೊ ಅವನಿಗೆ ನೋಡಿ ನಾನು ಕುಮಾರ್ ತಿಲಕಣ ಒಟ್ಟು ಚರ್ಚ್ ಲೀಡಲ್ಲಿ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಆ ಕಡೆಯಿಂದ ಒಂದು ಹುಡುಗಿ ಬಂದ್ಲು. ಅವಾಗ ತಿಲಕಣ ಸಾಂಗ್ ಆಡಿದ್ರು. ಯಾವ ಸಾಂಗು? ಯಾವ ಸಾಂಗು? ಕಲ್ಯಾಣ ಮಂಟಪ. ನೀನು ಮಡಿವಾಲ ಹುಲಿ ಡ್ಯಾನ್ಸ್ ಅಲ್ಲಿ ಏಟು ನೀನ್ ಬರ್ತೀನಿ ನೋಡು ಕಾಟು ಮಡಿ ಮತ್ತು ಬರ್ರಿಯಪ್ಪ ಬರ್ರಿ ಉಳ್ಳಾಗಡ್ಡಿ ಅಂದಿದ್ರು ಬರ್ರಿಯಪ್ಪ ನೀವು ಮಾಡಿ ಇಲ್ಲಿ ಮಧ್ಯೆ ನಿಂತ್ಕೊಳ್ರಿ ಬರ್ರಿ ಬರ್ರಿ ನೀವು ಮಾಡ್ರಪ್ಪ ನಾವು ನೋಡ್ತೀವಿ ಅಣ್ಣ ಹುಲಿ ಆಟ ನಿಂತ್ಕೊಂಡು
ಏನ್ ಬೇಡ. ಸಾಕು ಬಿಡು ಬಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.